ಚಿಯರ್ಸ್. ಆಪಿ ಹೇಳಪ್ಪಿ. ಎಲ್ಲಿದ್ದೀರಾ? ನಾನು ಇಲ್ಲೇ ಆಫೀಸಲ್ಲಿ ಇದ್ದೀನಿ. ಮತ್ತೆ ಆ ಮ್ಯೂಸಿಕ್ ಏನು? ಅದು ಏನಿಲ್ಲ ಕಣೆ, ನಮ್ಮ ಆಫೀಸ್ ಪಕ್ಕದಲ್ಲಿ ಒಂದು ಪಬ್ ಸ್ಟಾರ್ಟ್ ಮಾಡ್ಬಿಟ್ಟು ಸೌಂಡ್ ಜಾಸ್ತಿ ಕೊಟ್ಬಿಟ್ಟು ಬಾಗ್ಲು ಹಾಕೋದ್ ಮರ್ತ್ಕೊಂಡ್ಬಿಟ್ಟವ್ರೆ, ಅದಕ್ಕೆ ಸೌಂಡ್. ಸರಿ ಬಿಡಿ, ನಾನ್ ಕಾಲ್ ಮಾಡಿದ್ದು ನಿಮ್ಗೊಂದು ಹ್ಯಾಪಿ ನ್ಯೂಸ್ ಹೇಳೋಣ ಅಂತ. ಹ್ಯಾಪಿ ನ್ಯೂಸಾ? ಏನ್ ಡಾರ್ಲಿಂಗ್, ಮದುವೆ ಆಗಿ 2 ವಾರ ಆಗ್ಲಿಲ್ಲ, ಆಗ್ಲೇ ಬಸ್ಸೇ ಆಗ್ಬಿಟ್ಟ. ಛೀ, ಮದ್ವೆ ಆಗಿದ್ 2 ವಾರಕ್ಕೆ ಪ್ರೆಗ್ನೆಂಟಾ? ಸ್ಟುಪಿಡ್. ಮತ್ತೆ ಏನದು ಹ್ಯಾಪಿ ನ್ಯೂಸ್? ರಾಜ್ ಗರ್ಲ್ ಫ್ರೆಂಡ್ ನಂಬರ್ ಸಿಕ್ತು. ಹೌದಾ? ಒಂದ್ ನಿಮಿಷ ಇರು, ಪೆನ್ ಪ್ಲೀಸ್. ಹೇಳು ನಂಬರ್ ಹೇಳು. 9845 9845 123456 123456. ಹೇ, ಫ್ಯಾನ್ಸಿ ನಂಬರ್. ಬೇಗ ಬಂದ್ಬಿಡಿ. ಇಲ್ಲಿ ಬಾಗ್ಲ ಹಾಕಿದ್ಮೇಲೆ ಬರ್ತೀನಿ ಕಣೆ. ಇಲ್ಲ ಬೇಗ ಬರ್ತೀನಿ. ಓಕೆ. ಹಲೋ, ನಾನು ಯಾಕೆ ಫೋನ್ ಮಾಡಿದೆ ಹೇಳು? ಲೈ, ರಾತ್ರಿ ಇಷ್ಟೊತ್ತಲ್ಲಿ ಫೋನ್ ಮಾಡಿದಕ್ಕೆ ನೀನು ಮರ್ಡರ್ ಮಾಡೋಷ್ಟು ಕೋಪ ಬರ್ತಾ ಇದೆ, ಅದೇನು ಹೇಳಿ ಸಾಯಲೈ. ಲೇ, ನಿನ್ನ ಜಿಲೇಬಿ ನಂಬರ್ ಸಿಕ್ತು. ಹೌದಾ? ಏಯ್, ಬೇಗ 9845 126. ಹಾ, ನೋಟ್ ಮಾಡ್ದೆ ಹೇಳೋ. ಲೇ, ನೀನ್ ನೋಟ್ ಮಾಡಿರ್ತೀಯ, ಕರೆಕ್ಟ್ ಆಗಿ ನೋಟಿಸ್ ಮಾಡು. 9845 ಆದ್ಮೇಲೆ 126 ಫ್ಯಾನ್ಸಿ ನಂಬರ್, ಅದನ್ನ ನೋಟ್ ಮಾಡು. 9845 126. ಎಸ್, 126. ನೀನೇನು ಕನ್ಫ್ಯೂಸ್ ಆಗಿಲ್ಲ ತಾನೆ? ಇಲ್ಲ ಕಣ, ಕರೆಕ್ಟ್ ಆಗಿ ಬರ್ಕೊಂಡಿದ್ದೀನಿ. ನನ್ನ ಮಗಂದು ಫ್ಯಾನ್ಸಿ ನಂಬರ್ನ ಎಷ್ಟು ಫ್ಯಾನ್ಸಿ ಹೇಳಿದೆ ನೋಡ್ದ. ಕ್ರಿಯೇಟಿವಿಟಿ ನಮ್ಮ ಲವ್. ಆ ನಂಬರ್ ಫ್ಯಾನ್ಸಿ ಕಣೋ, ನಿನ್ನ ಕ್ರಿಯೇಟಿವಿಟಿ ಎಲ್ಲಿಂದ ಬಂತು ಮಣ್ಣು? ಆಯ್ತಾಯ್ತು ಇಡ. ನನ್ನ ಮಕ್ಕಳು ಹುಡುಗಿರು ಸಿಕ್ಕಿದ ತಕ್ಷಣ ಫ್ರೆಂಡ್ಸ್ನೇ ಮಾಡಿಸ್ಬಿಡ್ತಾರೆ. ಅನ್ನೋನ್ ನಂಬರು. ಕಾಲ್ ಮಾಡಿ ನೋಡು. ಸ್ಪೀಕರ್ ಆನ್ ಮಾಡಿದ್ದೀನಿ. ಹಲೋ. ಯಾ, ಹೂಸ್ ದಿಸ್? ಹಲೋ. ಯಾರು? ನೀವ್ಯಾರು? ಅದೇ ನಾನು ಕೇಳ್ತಿರೋದು, ನಾನ್ ಯಾರು? ಏನ್ ಕಾಮಿಡಿನಾ? ಕಾಮಿಡಿ ಅಲ್ಲ, ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ, ನಾನ್ ಯಾರು? ನಾನ್ಸೆನ್ಸ್, ಕಟ್ ಮಾಡೆ ಫೋನ್ನ. ಅಷ್ಟೇ ಬಿಡ್ರೆ, ಆಲ್ರೆಡಿ ಕಟ್ ಆಗಿದ್ವಿ, ಜಾಯ್ನ್ ಆಗೋಣ ಅನ್ಬಿಟ್ಟು ಫೋನ್ ಮಾಡ್ದೆ. ಕಟ್ ಮಾಡ್ರೆ, ಯಾಕೆ ಲೇಟು? ಕಟ್ ಮಾಡ್ರೆ. ಯಾರ್ ಬಾಸ್ ನೀವು? ಬಾಸ್ ಅಲ್ಲ, ಕ್ಲಾಸು. ನಿನ್ ಕ್ಲಾಸ್ ರೂಮ್ ನೆನ್ಪಿಸ್ಕೋ, ನನ್ ಕಂಡಿಡ್ಕೋ. ಯಾರ್ ಮಾತಾಡ್ತಾ ಇರೋದು? ಬಂದ್ಬಿಡು, ಅಡ್ರೆಸ್ಸು, ಪಿನ್ ಕೋಡು ಎಲ್ಲ ಕೊಟ್ಬಿಡ್ತೀನಿ. ನಾನು ತುಂಬಾ ಇಷ್ಟಪಟ್ಟು ಈ ಫೋನ್ ನಂಬರ್ನ ತಿಳ್ಕೊಂಡು ಫೋನ್ ಮಾಡ್ತಿದ್ದೀನಿ. ನೀನು ಸ್ವಲ್ಪ ಕಷ್ಟಪಟ್ಟು ಕಂಡಿಡಿ. ದೀಪುನಾ? ಓ, ದೀಪು ನೆನ್ಪಿದಾನ ನಿನಗೆ? ನನ್ನ ಮಗ ನೆನ್ಪಿದಾನೆ ಅಂದ್ರೆ ನನ್ ಮರೆಯಕ್ ಚಾನ್ಸೇ ಇಲ್ಲ. ನಾನು ನೀ ನನ್ನ ಕಂಡಿಡಿತೀಯ ಅಂತ ನಮ್ಮಮ್ಮನ ಹತ್ರ ಹೇಳ್ದೆ, ನಮ್ಮಮ್ಮ ನಂಬ್ಲೇ ಇಲ್ಲ. ನಿಮ್ಮ ಮಮ್ಮಿನಾ? ಯಾರು? ನಮ್ಮಪ್ಪನ ಹೆಂಡತಿ. ಸುಮ್ನೆ ಕಂಡಿಡಿ ಅಂತ ಹೇಳಿದ್ರೆ ರಾಹುಲ, ಚಾಲ್ಸಾ, ಸುನಿಲ. ನಿಮ್ ಹುಡುಗಿರ್ ಬುದ್ಧಿನೇ ಇಷ್ಟು. ದೊಡ್ಡವರು ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಹುಡುಗಿರು ಹಾಗೆ ಹೀಗೆ ಅಂತ. ನಾನು ಹಾಗಲ್ಲ ಅಂದ್ಕೊಂಡಿದ್ದೆ, ಆದ್ರೆ ನೀವು ಹಾಗೆ ಅಂತ ಪ್ರೂವ್ ಮಾಡ್ಬಿಟ್ರಿ. ನಾನೇನ್ ಮಾಡ್ದೆ? ಗುರ್ತು ಹಿಡಿದ್ರು ಕೂಡ ಗುರ್ತು ಹಿಡಿದೇ ಇಲ್ದವ್ರ ತರ ಮಾತಾಡ್ತಿದ್ದೀರಲ್ಲ. ಅಯ್ಯೋ, ಹಂಗೇನೂ ಇಲ್ಲ. ಅಟ್ಲೀಸ್ಟ್ ಒಂದ್ ಹಿಂಟ್ ಕೊಡು. ಸಾಕು, ಇನ್ನ ಸಾಕು. ನಾನು ಫೋನ್ ಕಟ್ ಮಾಡ್ತಾ ಇದ್ದೀನಿ, ನಾಳೆ ಫೋನ್ ಮಾಡ್ತೀನಿ. ಕಂಡು ಹಿಡಿಲಿಲ್ಲ ಅಂದ್ರೆ ಇಟ್ಸ್ ಓಕೆ. ಏನು ಫ್ರೆಂಡ್ಸ್ ಇಲ್ದೆ ನಾವು ಬದುಕಕ್ಕಾಗಲ್ವಾ? ಮತ್ತೆ ಡೈಲ್ ಮಾಡ್ಲೇನೆ? ಯಾಕೆ, ಅವನ ಹತ್ರ ಹುಡುಗಿರ್ ಬಗ್ಗೆ ಲೆಕ್ಚರ್ ಕೇಳಕ್ಕ? ಅಷ್ಟಕ್ಕೂ ಇವ್ನ್ ಯಾರು? ಕಂಡು ಹಿಡಿಯೋಣ. ಬಸ್ಸು ಬಂದ್ಲು. ಬಸ್ಸು ಹೌದಾ? ಹೇಗಿದ್ದಾಳೆ ಮಿಸ್ ಮೆಜೆಸ್ಟಿಕ್? ಈಗೇನ್ ಮಾಡ್ಲಿ? ಕೈ ಆಡ್ಸ. ಹೆಂಗಾಡಿಸ್ತಾ ಇದ್ದೀನಿ ಬಸ್ಸು? ತುಂಬಾ ಚೆನ್ನಾಗಿ ಅಲ್ಲಾಡ್ಸಿದ್ರಿ. ಎಲ್ ಕಲ್ತ್ರಿ? ಹಾಯ್. ಏನು ಸಡನ್ ಆಗಿ ಕಾಫಿ ಕರೆದಿದ್ದು? ಎನಿಥಿಂಗ್ ಸ್ಪೆಷಲ್? ಗೊತ್ತಿಲ್ಲ, ಇನ್ನು ಮೆನುನೇ ನೋಡಿಲ್ಲ. ನೋಡ್ ತುಂಬಾ ದಿನ ಆಯ್ತು ಅಂತ ಹೇಳ. ಅದು ತುಂಬಾ ದಿನ ಆಯ್ತಲ್ಲ ನೋಡಿ. ಪ್ರಿಯಾ ನಿಂತ ಇದೆಯಲ್ಲ, ಪ್ಲೀಸ್ ಬಿಸಿ. ಥ್ಯಾಂಕ್ ಯು. ಅವಳ ಡ್ರೆಸ್ ಚೆನ್ನಾಗಿದೆ ಅಂತ ಹೇಳ. ಪ್ರಿಯಾ, ಆ ಹುಡುಗಿ ಡ್ರೆಸ್ ತುಂಬಾ ಚೆನ್ನಾಗಿದೆ ಅಲ್ಲ? ಒಂದ್ ಹುಡುಗಿ ಮುಂದೆ ಇನ್ನೊಂದು ಹುಡುಗಿ ಡ್ರೆಸ್ ಬಗ್ಗೆ ಹೊಗಳಿದ್ರೆ ಅದು ಕ್ರೈಮ್ ಕಣಲ್ಲ. ಆ ಹುಡುಗಿ ಡ್ರೆಸ್ ಅಲ್ಲ, ಆ ಹುಡುಗಿ ಡ್ರೆಸ್ ಇಲ್ದೇ ಇದ್ರೆ ಇನ್ನೂ ಚೆನ್ನಾಗಿರ್ತಾಳೆ. ಅದು ಆ ಹುಡುಗಿನೂ ಚೆನ್ನಾಗಿಲ್ಲ, ಅವಳು ಹಾಕಿರೋ ಡ್ರೆಸ್ಸು ಚೆನ್ನಾಗಿಲ್ಲ. ಇಷ್ಟಕ್ಕೂ ಏನ್ ಚೆನ್ನಾಗಿದೆ? ಏನು ಚೆನ್ನಾಗಿಲ್ಲ. ನನಗೆ ಹುಡುಗಿರಂದ್ರೆ ಇಷ್ಟ ಇಲ್ಲ. ನನಗೂ ಹುಡುಗಿರಂದ್ರೆ ತುಂಬಾನೇ ಅಲರ್ಜಿ. ಎತ್ತೋ ಕೈ. ಏಯ್, ನಾನು ಆ ತರ ಕ್ಯಾಂಡಿಡೇಟ್ ಅಲ್ಲ. ಇನ್ನು ನನ್ನಂತವನೇ ಅಂತ ಅರ್ಥ ಆಗೈತು ಬಿಡು.
It's so exciting to cross a boy like you. I mean, come across your boy like you. ಸಾರಿ ಬಸ್ಸು ಏನಾದ್ರೂ ಮಾಡು ಬಸ್ಸು. ಓಕೆ ಓಕೆ. ಇಷ್ಟು ಜನರ ಮಧ್ಯಾಹ್ನ ಬೇಡಪ್ಪ, ನಾಚಿಕೆ ಆಗುತ್ತೆ. ನಾನು ನೀನಿಬ್ರು ಮೆಚೂರ್ ಆಗಿದ್ದೀವಿ. ಈ ಹಾಳು ಸಮಾಜ ಮೆಚೂರ್ ಆಗಿದ್ಯೋ ಇಲ್ವೋ? ಬಾ, ಆ ರೆಸ್ಟ್ ರೂಮ್ಗೆ ಹೋಗಿ ಫುಲ್ ಆಗಿ ರೆಸ್ಟ್ ತಗೊಳ್ಳೋಣ. ಎದ್ದೇಳು. ಐ ಆಮ್ ಎ ಜೆಂಟಲ್ಮನ್ ಯಾ. ಆರೇ ಕಮ್ಮಿಯ ಪ್ರಣಯ ರಾಜ. ಏ ರಾಜ, ವಾಟ್ ಶಿ ಇಸ್ ಡೂಯಿಂಗ್? ಯಾಕೆ ಅವನು ಹೊಡ್ಕೋತಿದ್ದಾಳೆ? ಹೋಗೋ ರಾಜ, who's this? rascal. One sec. Hey you, wait. Hey Raja. Hey. He. She. Me. How? Hey, hey, where are you? Where is he? Hey, you. ಎಂತ ಕೆಲಸ ಮಾಡ್ಬಿಟ್ಟೆ ಗೊತ್ತಾ? ನಿನ್ನಿಂದ ಇವತ್ತು ಫಾಸ್ಟ್ ಟೈಮ್ ಒಂದೇ ಹುಡುಗಿನ ಟಚ್ ಮಾಡ್ಬಿಟ್ಟೆ ಗೊತ್ತಾ? ಶೇಟ್. ಯಾಕೋ ಮನ್ಸೆ ಕೈಯಾಗಿಲ್ಲ. ನೀನ್ ಏಕಾಂತವಾಗಿ ಸಿಗ್ಬೇಕು ಅಂತಾನೆ ಹೀಗೆ ಮಾಡ್ದೆ ರಾಜ. ಸುಂದರವಾದ ಹೂ ಸಿಕ್ಕಿದ್ರೆ ವಸಕಾತ್ಬಿಡುತ್ತೆ ಈ ಹಾಳು ಸಮಾಜ. ಆ ಹುಡುಗ ನನ್ಕಿಂತ ಸುಂದರನಾ? ನಿನ್ ಚೆಸ್ಟ್ ಬೇರೆ ಗಾಲ್ಫ್ ಕೋರ್ಟ್ ತರ ಸ್ಮೂತ್ ಆಗಿದೆ, ಆದ್ರೆ ಆ ಪ್ರಣಯರಾಜ ಚೆಸ್ಟ್ ಮೇಲೆ ಬಂಡೀಪುರ ಫಾರೆಸ್ಟ್ ತರ ದಟ್ಟವಾಗಿದೆ. ಬುಷಿ ಬುಷಿ ಆಗಿದೆ. He's so sexy and very hot, you know. ನನಗೆ ಆ ಪ್ರಣಯರಾಜನೇ ಇಷ್ಟ. ಏ ಕಳ್ಳಿ, ಪ್ಲೀಸ್ ನೋ. ನೀನ್ ನನ್ನ ಮನಸ್ಸಿಗೆ ಖೇದ ಉಂಟು ಮಾಡಿದ್ಯಾ. ನನ್ನ ಬಿಟ್ಬಿಡು ಪ್ಲೀಸ್. ಹಾಗೆ ಹೇಳ್ಬೇಡ ರಾಜ ಪ್ಲೀಸ್. ಇಲ್ಲೇ ಆನಂದ, ಇವ್ ನಿನ್ನ ಹೆಸರಲ್ಲಿ ತಾಜ್ ಮಹಲ್ ಕಟ್ಬಿಡ್ತಾನೆ ಕಣ. ನನ್ನ ಕೈಲಿ ಹ್ಯಾಂಡ್ಲ್ ಮಾಡಕ್ ಆಗ್ತಿಲ್ಲಪ್ಪ, ನೀನೇ ಹ್ಯಾಂಡ್ಲ್ ಮಾಡ್ಕೋ. ನನಗೂ ಆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗಲ್ಲಪ್ಪ. ಏನು ಪ್ರಿಯಾ, ನಾವು ಬೇರೆ ಎಲ್ಲಾದ್ರೂ ಹೋಗೋಣ. ಯಾಕೆ? ನೋಡು, ಇಷ್ಟೊತ್ತಾದ್ರೂ ಸಪ್ಲೈರೇ ಬಂದಿಲ್ಲ. ಕಮ್ ಆನ್, ಲೆಟ್ಸ್ ಗೋ. ಮೈ ಡಿಯರ್ ಪ್ರಣಯರಾಜ, ಸೇಫ್ ಅಲ್ವನೋ? ಓಕೆ. Hey, golden star. Hey, my dear golden star. Hey, Raja, bana. Hey, Raja. Yes. ಲವ್, ಈ ಜನ್ಮಕ್ಕೆ ನನ್ನ ಪಾಲಿನ ದೇವರು, ನನ್ನ ಗುರು, ಎಲ್ಲ ನಮ್ಮ ಭಾಷೆ. ನಾನು ಯಾವ್ದಾದ್ರು ಕೆಲ್ಸಕ್ಕೆ ಕೈ ಹಾಕಿದ್ರೆ ಯಾವತ್ತಾದ್ರೂ ಫೇಲ್ಯೂರ್ ಆಗಿದೆಯನ್ರ? ನೋ 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 ನೋ, ಎಲ್ಲ ಸಕ್ಸಸ್. ನೋ, ನಾನು ಒಪ್ಪಲ್ಲ. ಅದೇಂಗ್ ನೀವು ಸಕ್ಸಸ್ ಮಾಡ್ಬಿಡ್ತೀರಾ ನೀವು? ಟ್ರೂ ಲವ್ ಅಂದ್ರೆ ಮೊದ್ಲು ಗಡ್ಡ ಬಿಡ್ಬೇಕು, ಎಣ್ಣೆ ಹೊಡಿಬೇಕು, ಫೇಲ್ಯೂರ್ ಆದ್ಮೇಲೆ ಬಂದಿಲ್ ಕುತ್ಕೋಬೇಕು. ಇದು ಟ್ರೂ ಲವ್ ಅಲ್ಲಕ್ಕಲ್ಲ. ತಲೆ ಕೆಡಿಸ್ಕೊಂಬಿಡಿ ಬಾಸ್. ಇವನು ನಮ್ ದೊಡ್ಡಪ್ಪನ ಮಗ ಚಿಕ್ಕ ಅಂತ ಎಣ್ಣೆ ಪಾರ್ಟಿ ಕೊಡ್ತಿರೋದು ಲವ್ ಫೇಲ್ಯೂರ್ಗೆ ಅನ್ಕೊಂಡ್ಬಿಟ್ಟಿದ್ದಾನೆ. ಬಡ್ಡತ್ತದೆ ಅಂದ್ರೆ ಈಗ ಸಕ್ಸಸ್ ಅಂತ ಪಾರ್ಟಿನ ಕ್ಯಾನ್ಸಲ್ ಮಾಡಿ ನನ್ನ ಪೀರಿಯಡ್ ಹಟ್ ಮಾಡ್ಬಿಡ್ತೀರಿ. ಕ್ಯಾನ್ಸಲ್ ಹಾಕ್ಲಾ? ಸಕ್ಸಸ್ ಆಗಿದ್ದಕ್ಕೆ ಪಾರ್ಟಿ. ಲವ್ ಅಲ್ಲಿ ಸಕ್ಸಸ್ ಆಗಿದ್ದಕ್ಕೆ ಪಾರ್ಟಿ ಬೇರೆ ಮಾಡ್ತೀರಾ? ವಾಟ್ ಎ ಕ್ರೇಜ್ ಕಾರ್ಪೊರೇಟ್ ಗೈಸ್ ಕಾರ್ಪೊರೇಷನ್ ಯು ಆರ್. ಆಯ್ತು ಬಿಡಪ್ಪ. ಇವಾಗ ಆ ಹುಡುಗಿ ನಿಂಗೆ ಐ ಲವ್ ಯು ಹೇಳತ್ಲ? ಅವಳಿಗೆ ಫಿಲಂ ಸ್ಟೈಲ್ ಅಲ್ಲೆಲ್ಲ ಐ ಲವ್ ಯು ಅಂತ ಹೇಳಕ್ ಇಷ್ಟ ಇಲ್ಲಕಲ್ಲ. ಯಾವ್ದೋ ಒಂದ್ ಸ್ಟೈಲು ಹೇಳಿರ್ಬೇಕಲ್ವಾ? ಅದೇ ಹೆಂಗ್ ಹೇಳಿದ್ಲು? ಹೆಂಗೋ ಹೇಳಿದ್ಲು ಬಿಡ್ಲ. ಹೇಳ್ಬೇಕು ಅಂದ್ರೆ ಹೇಳ್ಬೇಕು, ಇಲ್ಲ ಅಂತಂದ್ರೆ ಈ ಪಾರ್ಟಿ ಕ್ಯಾನ್ಸಲ್ ಅಷ್ಟೇ. ಜೋರಾಗೆಲ್ಲ ಹೇಳಕ್ಕಾಗಲ್ಲ. ಬಾಸ್ ಕಿವಿಲಿ ಹೇಳ್ತೀನಿ. ಓ ಮುತ್ತು ಯಾವಾಗೋ? ನೆನ್ನೆ ಬಾಸು. ಡಿಂಗ್ ಡಂಗ್ ಬೆಲ್ಲು, ಜಾಕ್ ಅಂಡ್ ಜಿಲ್ಲು, ದೇವ್ರು ಅಂತೀಯ. ದೇವ್ರಿಂದ ಪ್ರಸಾದದ ಮ್ಯಾಟ್ರೆ ಮುಚ್ಚಿಟ್ಬಿಟ್ಟಿದ್ಯಲ್ಲ. ಇದು ತಪ್ಪಮ್ಮ. ಮೊದಲು ದೇವ್ರಿಗೆ ಪ್ರಸಾದ ಇಟ್ಬಿಟ್ಟು ಆಮೇಲೆ ನಮ್ಮಂತ ಭಕ್ತಾದಿಗಳಿಗೆ ಹಂಚಬೇಕು, ಗೊತ್ತಾ? ಈ ಪ್ರಸಾದನ ಎಲ್ರಿಗೂ ಹಂಚಕ್ಕಾಗಲ್ಲ ಕಣ. ಗರ್ಭಗುಡಿಯಲ್ಲಿ ಒಬ್ರೇ ತಿನ್ಬೇಕು. ಮ್ಯಾಟ್ರ್ ಏನು ಅಂದ್ರೆ ಇವ್ರ ಹುಡುಗಿ ಇವನ್ಗೆ ಕೊಟ್ಬಿಟ್ಟಿದ್ದಾಳೆ. ನಿಜಾನ? ಎಲ್ಲ ಹೆಣ್ಣು ಹಾಕೋಣ ಅವನಿಗೆ. ನಮ್ ಹುಡುಗಿ ಬರ್ತಾ ಇದ್ದಾಳೆ, ಅವಳು ಹೋದ್ಮೇಲೆ ಏನ್ ಬೇಕಾದ್ರೂ ಮಾಡ್ಕೊಳ್ರ. ಏನು ಏನ್ ಹೇಳ್ತಿದ್ಯಾ? ನಿಮ್ ಹುಡುಗಿ ಎಲ್ಲ ಬಂದು ನಮ್ ಜೊತೆ ಎಣ್ಣೆ ಹೊಡಿತಾಳ? ನನ್ ಮಗನೇ ಶಾಪಿಂಗ್ ಮಾಡಕ್ ಬರ್ತಾಳ್ಕಲ್ಲ. ಮಗ, ನಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೇ ತಾನೆ?
ನನ್ನ ಫ್ರೆಂಡ್ಸ್ ಬೆಳಗ್ಗೆನೆ ಎಣ್ಣೆ ಹೊಡಿಯೋ ಪ್ಯೂರ್ ನನ್ನ ಮಕ್ಕಳು ಅಂತ ಗೊತ್ತಾದ್ರೆ ನನ್ನ ಇಮೇಜು ಡ್ಯಾಮೇಜ್ ಆಗಲ್ವೇನ್ಲ? ಹೈ ನಮ್ಮ ಹುಡುಗಿ ಬಂದ್ಲು ಬಸ್ಸು. ಹೋಗ್ರಲ್ಲಿ, ಅವಳು ನೋಡಿದ್ರೆ ಕಣ್ಣಲ್ಲಿರೋ ಫ್ಯೂಸ್ ಹೊರಟೋಗುತ್ತೆ. ಮಿಸ್ ಮೆಜೆಸ್ಟಿಕ್ ಅವಳು. ಹಾಯ್ ಹಾಯ್, ಹೌ ಆರ್ ಯು? ಐ ಆಮ್ ಫೈನ್. ಬಸ್ಸು ಮಿಸ್ಟರ್ ಆನಂದ್, ನಿಂದು ನಿಜವಾದ ಲವ್ ಅಲ್ಲ. ಇದೇನ್ ಬಸ್ ಹಿಂಗಂದಿಯೇ? ನನ್ನ ಫ್ರೆಂಡ್ ಬರ್ಲಿ, ಎಲ್ಲ ಗೊತ್ತಾಗುತ್ತೆ. ಯಾಕೆ? ಪ್ರೂಫ್ ತೋರ್ಸಕ್ಕೆ. ಪ್ರೂಫ್? ಹಾಯ್ ಗಾಯ್ಸ್, ಹಾಯ್ಡಾ. ಏನ್ ಹ್ಯಾವಿಂಗ್ ಫನ್ನಾ? ಫಣ್ಣು ನಿನ್ನ ಬಾಯಿಗೆ ಬಾಟ್ಲಿರ. ಯಾಕೆ ಲೇಟು? ಟ್ರಾಫಿಕ್ ಅಣ್ಣ, ಏನ್ ಮಾಡ್ಲಿ? ಮಧ್ಯರಾತ್ರಿ ಟ್ರಾಫಿಕ್ ಅಂತ ಹೇಳಿದ ತಕ್ಷಣ ನಂಬಕ್ಕೆ ನಾನೇ ನೀನ್ ಹೆಂಡ್ತೀನ. ಹಾಯ್, ಐ ಆಮ್ ಸಾಧು. ಇಂಟ್ರೊಡಕ್ಷನ್ ತುಂಬಾ ಇಂಪಾರ್ಟೆಂಟಾ ನಿನಗೆ? ನನ್ನ ಲೈಫಲ್ಲಿ ನನ್ಗಿರೋ ಗೋಳು ಅಂದ್ರೆ ಒಂದು ನನ್ನ ಮಗ ನೀನು, ಇನ್ನೊಂದು ಇವನು. ಎಸ್, ಐ ಕ್ಯಾಚ್ ಯುವರ್ ಪಾಯಿಂಟ್. ಬರ್ತೀನಾ ಪಾಯಿಂಟ್ಗೆ? ಅದೇ ಪಾಯಿಂಟ್ಗೆ ಬರ್ತೀನಿ ನಾನು. ಬರ್ತೀನಿ. ಐ ನಿನ್ ಜಿಲೇಬಿ. ಈ ಹುಡುಗಿ ಯಾರು ಅಂತ ಹೇಳ? ಚಿನ್ನ ಅಂತ ಕರೀತಾರೆ. ಇಲ್ಲಿ ಕೇಳಿದ್ ನಾನು. ನನ್ನ ನೋಡ್ಕೊಂಡು ಹೇಳೋ. ನನ್ನ ಚಿನ್ನ ಸೇರಿಸಿ ಡಬ್ಬ ನನ್ನ ಮಗ. ಇನ್ಯಾರು? ದ ಗ್ರೇಟ್ ಸಾಧು. ನಂದು ನನ್ನ ಚಿನ್ನದು ಎಷ್ಟು ಕಾಲದಿಂದ ನಡೀತಾ ಇದೆಯಾ? ಅದೇನು ಸುಮಾರು 1 ತಿಂಗಳು 3 ದಿವಸ. ಸ್ಪೀಡ್ ಇರ್ಲಿ, ಸ್ಪೀಡ್ ಆಗಿ ಹೇಳೋ. ಆಯ್ತು, ತೋರ್ಸ ಅವನಿಗೆ, ತೋರ್ಸ ಫೋನ್ ಅವನಿಗೆ. ನೋಡಿ ಬ್ರದರ್. ನಾನ್ ನಂಬಲ್ಲ. ಇಷ್ಟು ದೊಡ್ಡ ಪಾರ್ಟಿ ಕೊಡ್ತಿದ್ಯಲ್ಲ, ನಿಂಗೆ ನಿಜವಾಗ್ಲೂ ಅವಳು ಐ ಲವ್ ಯು ಅಂತ ಹೇಳಲೇನಾ? ಲೇ, ಹೇಳಿರ್ತಾಳ ಬಿಡು. ಇಲ್ಲಾಂದ್ರೆ ಇಷ್ಟು ದೊಡ್ಡ ಪಾರ್ಟಿ ಯಾಕೋ ಕೊಡಿಸ್ತಾನೆ? ನನ್ನ ಚಿನ್ನು ಅವನಿಗೆ ಯಾಕೋ ಲವ್ ಯು ಹೇಳ್ತಾಳೆ? ಹೌದಲ್ವಾ? ನಿನ್ ಲವರು ಇವನ್ಗೆ ಯಾಕೆ ಐ ಲವ್ ಯು ಹೇಳ್ತಾಳೆ? ಯಾಕೆ ಅವನ ಬ್ಯಾಕ್ಗೆ ಬ್ಯಾಟ್ರಿ ಹಾಕಿ ಮಾತಾಡ್ತಿದ್ಯಾ? ಅಲ್ಲ, ಅವನ್ ಲವರು ನಿನ್ನ ಚಿನ್ನ ಅಂತ ಗೊತ್ತಿಲ್ಲದೆ ಇರ್ಬೋದು ಅಂತ. ಗೊತ್ತಿಲ್ದಾಗ ಏನ್ ಮಾಡ್ಬೇಕು? ಇನ್ನೇನ್ ಮಾಡ್ಬೇಕು? ಎಲ್ಲಾ ರಂಧ್ರಗಳು ಮುಚ್ಕೊಂಡು ಒಂದೇ ಒಂದ್ ರಂಧ್ರನ ಓಪನ್ ಮಾಡಿ ಕುಡ್ಕೊಂತ ಇರ್ಬೇಕು. ಬಿಟ್ಬಿಡಪ್ಪ. ಆನಂದ, ನಿಂಗೆ ಲವ್ ಯು ಹೇಳಿದ್ಲೇನಾ? ಅವಳಿಗೆ ಲವ್ ಯು ಅಂತ ಹೇಳೋದು ಇಷ್ಟ ಇಲ್ಲ ಅಂತ ಅವಾಗ್ಲೇ ಹೇಳಿದ್ನಲ್ಲ ಬಾಸು. ಇಷ್ಟ ಇಲ್ಲ ಅಂದ್ರೂ ಯಾವ್ದಾದ್ರು ಒಂದು ಸ್ಟೈಲ್ ಲವ್ ಯು ಹೇಳ್ಬೇಕು ತಾನೆ? ಈ ಮೊಬೈಲಲ್ಲಿ ಚಿನ್ನು ಅನ್ನೋ ಹೆಸರಲ್ಲಿರೋ SMS ನೋಡು, ಯಾವ ರೇಂಜಿಗೆ ಬಂದಿದೆ SMS ಅಂತ. ಅದು ಕಣ ಲವ್ ಅಂದ್ರೆ. ಕಲಿಯುಗದ ರೋಮಿಯೋ ಕಣ ನೀನು. ಮತ್ತೆ ಅವಳು ನನಗೆ ಮುತ್ತ ಕೊಟ್ಲು. ಏನು ಅಂದ್ರೆ ಈ ವಿಷಯ ಕೇಳಿಸ್ಕೊಂಡ್ರ? ಬದ್ನೆಕಾಯಿ ನೀನ್ ನೋಡ್ದ? ಯಾರು ನೋಡಿದರ? ಹಲೋ, ನಿಮ್ಮ ಹತ್ರ ವಿಡಿಯೋ ಇದ್ರೆ ಹಾಕಿ ತೋರಿಸ್ರಿ. ಏನ ವಿಡಿಯೋ ತೋರ್ಸು ಅಂತ ಚಾರ್ಜ್ ಆಗ್ತಿದ್ಯಾ? ಏನಾದ್ರೂ ಗಿಂಕು ಸಿಗಬಹುದೇನೋ ಅಂತ. ಹೌದಾ? ಕತ್ರಿಸಿ ಕೈಮ ಮಾಡ್ಬಿಡ್ತೀನಿ. ಬೇಡಗರು, ರೀಸೆಂಟ್ ಆಗಿ ಮದುವೆ ಆಗಿದ್ದೀನಿ. ಅದು ಅಲ್ದೆ ನಮ್ಮ ಹುಡುಗರು ಬುದ್ಧಿ ನಮಗ್ ಗೊತ್ತಿಲ್ವಾ? ಒಂದ್ ಹುಡುಗಿ ಶೇಕ್ ಹ್ಯಾಂಡ್ ಕೊಟ್ಟಿದ ತಕ್ಷಣ ಮುತ್ ಕೊಟ್ಲು ಅನ್ನೋದು, ಅದೇ ಹುಡುಗಿ ಕೈ ಕೊಟ್ಬಿಟ್ರೆ ಎಲ್ಲ ಆಗೋಯ್ತು ಅಂತ ಹೇಳೋದು. ಡಬ್ಬಾ ನನ್ ಮಕ್ಳು. ಅಂದ್ರೆ ನಾನು ಹೇಳೋದ್ ಸುಳ್ಳ ಬಸ್ಸು? ನೀನು ಸುಳ್ಳು ಹೇಳ್ತಿದ್ಯಾ ಅಂತ ನಂಗೆ ಗೊತ್ತಾಗಿದ್ದಿದೆ. ನೀನು ಯಾವಾಗ್ಲೂ ಕೊಂದು ಬಿಡ್ತಿದ್ಯಾ ಆನಂದ್. ನೀನ್ ಅಪಾರ್ಥ ಮಾಡ್ಕೊಂಡಿದ್ಯಾ ಅಂತಾನೆ ಈ ಎಕ್ಸ್ಪ್ಲನೇಷನ್ ಕೊಡ್ತಾ ಇರೋದು. ಮತ್ತೆ ಐ ಲವ್ ಯು ಅಂತ ನಾನು ಹೇಳಿದ್ನಲ್ಲ, ಅವಾಗ್ಲಾದ್ರೂ ಕಟ್ ಮಾಡ್ಬೇಕಾಗಿತ್ತಲ್ವ ಬಸ್? ಹುಡುಗಿರು ಲವ್ ನ ಕಟ್ ಮಾಡಲ್ಲ ಕಣ, ಟೈಮ್ ಬಂದ್ರೆ ಲವರ್ನೇ ಕಟ್ ಮಾಡ್ತಾರೆ. ಸೂಪರ್ ಡೈಲಾಗ್ ಬರುತ್ತೆ. ಇವಾಗ್ಲೇ ಫೋನ್ ಮಾಡ್ತೀನಿ. ನನಗೆ ಮಾಡಕ್ ಬರಲ್ವಾ ಫೋನು? ನಾನು ಚಿನ್ನು ನೋಡಿದೀನಿ ಅಂತ ಗೊತ್ತಾದ್ರೆ ಪ್ರಾಬ್ಲಮ್ ಆಗ್ಬಿಡ್ತು. ಹೇಳ ಅವನಿಗೆ. ಹೌದು ಕಣ, ಅವನಿಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ನೀನೊಂದು ಕೆಲಸ ಮಾಡೋ, ಯಾವುದೇ ಕಾರಣಕ್ಕೂ ಇವನ ಹೆಸರು ಎಲ್ಲೂ ಲೀಕ್ ಆಗ್ದಂಗೆ ನೀನೇ ಫೋನ್ ಮಾಡಿ ಬಾಯಿ ಬಂದು ಬೈದ್ಬಿಡು. ಸುಮ್ಮನಿರು, ಅವ್ನು ಏನ್ ಬೇಕಾದ್ರೆ ಬೈಲಿ, ನಿನ್ನ ಲೈನ್ ಕ್ಲಿಯರ್ ಆಗುತ್ತಲ್ಲ. ಒಂದು ಜಗಳಾಡಿ ಬಿಡು, ನಿನಗೆ ಒಳ್ಳೇದು ಕಣ. ಹಲೋ, ಯಾಕೆ ನನ್ನ ಜೀವನ ಜೊತೆ ಆಟ ಆಡ್ದೆ? ಏನು
ನನ್ನ ಲವ್ ಮಾಡೋ ತರ ಯಾಕೆ ಡ್ರಾಮಾ ಮಾಡಿದೆ? ಡ್ರಾಮಾನ ಅಂದ್ರೇನು? ಹೋಗಿ ಯೋಗರಾಜ್ ಭಟ್ರನ್ನ ಕೇಳು. ನಮ್ಮಿಬ್ಬರದು ನಿಜವಾದ ಲವೇನೆ. ವಾಟ್? ಅರ್ಥ ಆಗೋಯ್ತು. ನಿಂದು ದೊಡ್ಡ ಗೇಮ್ ಕಣೆ. ನನ್ನ ಹತ್ರ ಪ್ರೂಫ್ ಇದೆ. ಪ್ರೂಫು ಕುಡ್ತಿದ್ಯಾ? ಕುಡಿತಾನೆ ಇರ್ತೀನಿ. ಏನ್ ಮಾಡ್ತೀಯ ಈಗ? ನನಗೆ ಮೋಸ ಮಾಡಿದೆ. ಹಾಳಾಗೋಲೆ ಬಿಡು. ನನ್ನ ಫ್ರೆಂಡಿಗೆ ಯಾಕೆ ಮೋಸ ಮಾಡಿದೆ? ನಿನ್ ಫ್ರೆಂಡ್ ಯಾರು? ನನ್ನ ಫ್ರೆಂಡ್ ಅಲ್ವೇ? ನಿನ್ನ ಫ್ರೆಂಡು, ನಿನ್ನ ಲವರು. ಹೆಲ್ ವಿತ್ ಯು. ಅಲ್ಲ ಅಲ್ಲ ಮಾತಾಡು. ಕಟ್ ಮಾಡ್ಬಿಡ್ಲ ಬಾಸು. ನಾನು ಮ್ಯಾನೇಜ್ ಮಾಡ್ತೀನಿ. ಅಲ್ಬೇಡಕ್ಕಂತ ಪ್ರೇಮ ಗೀಮ ಜಾನೇದು ಎಲ್ಲ ಮಾಯವೋ. ಓಕೆ, ಸೈಲೆನ್ಸ್ನ ನಾನೇ ಬ್ರೇಕ್ ಮಾಡ್ತೀನಿ. ಓಕೆ ಚಿನ್ನು, ಐ ಆಮ್ ರಾಜ್. ಅಯ್ಯೋ, ಫಸ್ಟ್ ಮೀಟಿಂಗ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ಕೊಂಡೆ, ಎಷ್ಟು ಖುಷಿಯಾಗಿರುತ್ತೆ ಅನ್ಕೊಂಡೆ. ಇಟ್ಸ್ ಓಕೆ. ರಾತ್ರಿ ನಾನು ಮಾತಾಡ್ದಲ್ಲ ಚಿನ್ನು, ಅದೆಲ್ಲ ಇವನಿಂದಾನೆ. ಐ ಆಮ್ ವೆರಿ ಸಾರಿ ಚಿನ್ನು. ಆಕ್ಚುಲಿ ಇವನಿಗೆ ಸೀನು ಏನು ಅಂತಾನೆ ಗೊತ್ತಿಲ್ಲ. ನಿನ್ ಫ್ರೆಂಡ್ಶಿಪ್ನ ಲವ್ ಅನ್ಕೊಂಬಿಟ್ಟ ಪಾಪ. ನಮ್ದು ಲವ್ವೇ ತಾನೆ? ಅದ್ ನನ್ ಜೊತೆ ಅಲ್ವಾ, ಅವನು ಅವನ್ ಜೊತೆ ಅನ್ಕೊಂಡ್ಬಿಟ್ಟಿದ್ದಾನೆ. ಆಕ್ಚುಲಿ ನೀನ್ ಯಾರು? ಏನ್ ಆಕ್ಟಿಂಗು? ನೋಡಕ್ಕೆ ಸೌಂದರ್ಯ ಅಂತಾರ ಸಾಫ್ಟ್ ಆಗಿದ್ರು ನಾಗವಲ್ಲಿ ರೇಂಜ್ ಅಲ್ಲಿ ಆಕ್ಟ್ ಮಾಡ್ತೀಯಾ? ಲೇ, ಮಾಡೋದೆಲ್ಲ ಮಾಡ್ಬಿಟ್ಟು ಪ್ಲೇಟ್ ಚೇಂಜ್ ಮಾಡ್ತೇನೆ. ಆನಂದ, ಕಂಟ್ರೋಲ್. ನಿನ್ಗೆಷ್ಟೇ ಕೋಪ ಇದ್ರು ಅವಳನ್ನ ನನ್ನ ಮುಂದೆ ನೀನು ಹೋಗೆ ಬಾರೆ ಅಂತೆಲ್ಲ ಕರಿಬಾರ್ದು. ಅವಳು ನಿನ್ಗೆ ಅದಕ್ಕೆ ಆಗೋಳ. ಅವ್ನು ಹೋಗಿ ಅಂದ್ರೆ ನಿನ್ಗೇನ್ ನೋವು? ನೋವಾಗುತ್ತೆ ಕಣೆ, ನೋವಾಗುತ್ತೆ. ಲವ್ ಮಾಡ್ದವನಿಗೆ ತಾನೇ ನೋವಾಗೋದು. ನೀನ್ ನನ್ ಲವ್ ಮಾಡಿದ್ರೆ ಅವ್ನ್ಗೆ ಯಾಕೆ ನೋವಾಗುತ್ತೆ? ಚಿನ್ನು, ಯಾರನ್ನ ಲವ್ ಮಾಡ್ತಿದ್ಯಾ? ಛೆ, ಅನುಮಾನದ ಪ್ರಾಣಿ ಜೊತೆ ಲವ್ ಬೇರೆ. ಅಯ್ಯೋ, ರಾತ್ರಿ ಕುರ್ಜ್ಞಾನದಲ್ಲಿ ಅನುಮಾನ ಪಟ್ಬಿಟ್ಟೆ, ಅದಕ್ಕೆ ಸಾರಿ ಅಂತ ಹೇಳುದ್ನಲ್ಲ ಚಿನ್ನು. ಅವ್ನ್ ಅನುಮಾನ ಪಟ್ರೆ ನೀನ್ ಯಾಕೆ ಸಾರಿ ಅಂತಿದ್ಯಾ? ಅಯ್ಯೋ, ನಾನ್ ಸಾರಿ ಕೇಳಿದ್ದು ಇವ್ನ ಅನುಮಾನ ಪಟ್ಟಿದ್ದಕ್ಕಲ್ಲ, ನಾನ್ ಅನುಮಾನ ಪಟ್ಟಿದ್ದಕ್ಕೆ. ನೀನ್ ಯಾರು ನನ್ನ ಅನುಮಾನ ಪಡಕ್ಕೆ? ಅಯ್ಯೋ, ನಮ್ ಬಾಸ್ನ ಯಾರು ಅಂತ್ಯಾ? ಮಾಡೋ ತಪ್ಪೆಲ್ಲ ಮಾಡ್ಬಿಟ್ಟು ನಮ್ ಬಾಸ್ ಮೇಲೆ ಕೋಪ ತೋರಿಸ್ತೇನೆ. ನಿನ್ ಜಾಸ್ತಿ ಆಯ್ತೆ. ತೋರಿಸ್ತಾಳೆ. ಅವಳು ನನ್ನ ಲವ್ವರು, ತೋರಿಸ್ತಾಳೆ. ಮತ್ತೆ ನನಗೂ ತೋರಿಸಿದ್ಲಲ್ಲ. ಏನು? ಅದೇ ಕೋಪ. ಓಕೆ, ನಾನು ಮಾತಾಡ್ತೀನಿ. ಚಿನ್ನು, ಯು ಶಟ್ ಅಪ್, ಜಸ್ಟ್ ಶಟ್ ಅಪ್. ಇನ್ನೊಂದ್ಸಾರಿ ಚಿನ್ನು ಅಂತ ಕರೆದ್ರೆ ಕೊಲೆ ಮಾಡ್ಬಿಡ್ತೀನಿ. ಇಷ್ಟ ದಿನ ಚಿನ್ನು ಅಂತಾನೆ ಕರೀತಿದ್ನಲ್ಲ ಚಿನ್ನು. ಇಷ್ಟು ದಿನಾನ? ಇವತ್ತಿನ ತನಕ ಇವನ್ ಮುಖಾನೇ ನೋಡಿಲ್ಲ ನಾನು. ಅದ್ ನಮ್ಮ ಅಂಡರ್ಸ್ಟ್ಯಾಂಡಿಂಗು. ನಾನು ಇಲ್ಲ ಅಂತ ಹೇಳದ್ನ, ಮೀಟ್ ಮಾಡಿಲ್ಲ. ಓಕೆ, ಒಬ್ರನ್ನೊಬ್ರು ನೋಡಿಲ್ಲ, ಅಂಡರ್ಸ್ಟ್ಯಾಂಡ್ ಆಗುತ್ತಲ್ಲ. ಅಟ್ಲೀಸ್ಟ್ ನನ್ನ ವಾಯ್ಸ್ ಕಂಡಿಡಿತೀಯ ಅಂದ್ರೆ ಅದನ್ನೂ ಮಾಡ್ಲಿಲ್ವಲ್ಲ ಚಿನ್ನು. ವಾಯ್ಸ್? ಶಾರುಖ್ ಖಾನ್ ಸಾಹೇಬ್ರು ತಮ್ಮ ವಾಯ್ಸ್ ಗುರ್ತು ಹಿಡಿದೇ ಹೋದೆ. ಸಾರಿ. ಲೇ ದ್ರೋಹಿ ಹೆಣ್ಣೇನೆ ನೀನು, ಹೆಮ್ಮಾರಿ. ಅದೇನು ಅಂತ ನಿಮ್ಮ ಅಮ್ಮನ ಹೊಟ್ಟೆಲ್ ಉಟ್ಬಿಟ್ಟೆ ನೀನು. ಸತ್ತೆ ನನ್ ಮಗನೇ ನೀನು. ಮಾಡ್ತೀನಿ ತಡಿ. ಆನಂದ, ನಾನು ಇಂಡೈರೆಕ್ಟ್ ಆಗಿ ಏನಾದ್ರು ಅವ್ರ ಅಮ್ಮನ್ ಬೈದ್ನೇನೋ? ಹೌದಾ? ಹಲೋ ಚಿನ್ನು, ಸಾರಿ, ನಾನು ಬೇಕು ಅಂತ ಬೈಲಿಲ್ಲ, ಅದು ಫ್ಲೋ ಅಮ್ಮನ್ ಅಂತ ಬಂದ್ಬಿಡ್ತು. ನಮ್ ಬಾಸ್ ನೋಡಕ್ ನಾನ್ ಬಿಡ. ಚಿನ್ನು, ಅವನ್ ಹೊಡಿಯೋದಲ್ಲ, ನಿನ್ನ ಹೊಡಿಬೇಕು. ಸ್ವಲ್ಪ ಜೋರಾಗಿ ಹೇಳೋ ಕೇಳಿಸ್ತಿಲ್ಲ. ಚಿಕ್ಕ ತಪ್ಪಾಗೋಯ್ತು. ದೊಡ್ಡವರಿಂದ ಚಿಕ್ಕ ತಪ್ಪಾದ್ರೆ ಶಿಕ್ಷೆ ದೊಡ್ಡದಾಗೆ ಇರುತ್ತಪ್ಪ. ಇದ್ರಲ್ಲಿ ಹೊಡಿತೀಯಾ? ಇಷ್ಟು ಕರೆಕ್ಟ್ ಆಗಿ ಹೇಗೆ ಹೋಗ್ಕೊಂಡಿಡ್ದೆ ನೀನು? ನೋವಾಗತ್ತೆ. ನಾನ್ ನಂಬಲ್ಲ. ಬೇಕಾದ್ರೆ ಆ ಹುಡುಗಿದು ಕಾಲ್ ಹಿಡ್ಕೊಂಡು ಬೇಡ್ಕೊಂತಿನ ತಪ್ಪಾಯ್ತು ಅಂತ. ಸಾಧು, ಅವಳು ತುಂಬಾ ಒಳ್ಳೆಯವಳು ಕಣೋ, ಕ್ಷಮಿಸ್ಬಿಡ್ತಾಳೆ. ಥ್ಯಾಂಕ್ ಯು. ಆದ್ರೆ ನೀನು ಮಾಡ್ದಲ್ಲ ಈ ಹಾಳಾದ ಕ್ರಿಯೇಟಿವಿಟಿ,
ಆ ತಪ್ಪಿಗೆ ಯಾರೋ ಶಿಕ್ಷೆ ಕೊಡ್ತಾರ? ಏ ಮೇಲೊಬ್ಬ ಅಲ್ಲ ಇದೆ ಅನ್ಕಣ ಅವ್ನು ನೋಡ್ಕೊತಾನೆ ಬಿಡ ಮಗಲ್ಲ ಬಿಡ ಬಿಡ. ಇಲ್ಲೊಬ್ಬ ಗಣೇಶ ಇದೆ ಅನ್ಕಣ, ಇವನು ನೋಡ್ಕೊತಾನೆ. ಬೇಡ ಕಣ ಪ್ಲೀಸ್. ಏನೋ ನಿನ್ ಕ್ರಿಯೇಟಿವಿಟಿ, ಫ್ಯಾನ್ಸಿ ನಂಬರ್ನ ಫ್ಯಾನ್ಸಿಯಾಗಿ ಹುಡ್ಕೊಂಡು ಹೇಳ್ತೀಯ. It's okay. Let's end it. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಅಬ್ಬಾ ಅಬ್ಬಾ. ಹಾಗೆ ಪಾಪ ಆನಂದ ನಿನ್ನನ್ನು ಸಿನ್ಸಿಯರ್ ಆಗಿ ಲವ್ ಮಾಡ್ತಾನೆ ಚಿನ್ನು. ಸಾರಿ ಪ್ರಿಯಾ, ನನ್ನಂತ ಒಂದು ಮಾತು ಕೇಳಿ ಏನೋ ಹೀಗೆ ಮಾಡ್ಬಿಟ್ಟ. ನಿನ್ನಂತ ಒಂದು ಮಾತು ಕೇಳಿ ನನ್ ಮೇಲೆ ಅನುಮಾನ ಪಟ್ಟ. ನನಗಂತ ಒಂದು ಬೇಡ, ಅವಂದು ಒಂದು ಲವ್ವ. ಅಂದ್ರೆ ಅವನ್ನ ಕ್ಷಮಿಸೋದೇ ಇಲ್ವಾ? ಇಲ್ಲ. ಸರಿಯಾಗಿ ಯೋಚನೆ ಮಾಡಿ ಹೇಳು. ಇಲ್ಲ ಇಲ್ಲ ಇಲ್ಲ. ಬೇಡ, ಬೇಕಾಗಿಲ್ಲ. ನಿನ್ ಮಾತು ಮೇಲೆ ನಿಂತ್ಕೊಂಡ್ಬಿಡು. ಓಕೆ, ಎಸ್ 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 ಎಸ್. ಅಬ್ಬಾ, ನನ್ನ ಲೈನ್ ಕ್ಲಿಯರ್ ಆಯ್ತು, ನನ್ನ ಲೈನ್ ಕ್ಲಿಯರ್ ಆಯ್ತು. ಅಬ್ಬಾ, ಥ್ಯಾಂಕ್ ಯು ಗಾಡ್. ಏನೆಲ್ಲ ಆಗೋಯ್ತು? ಏನೆಲ್ಲ ಆಗೋಯ್ತು? ನಾನು ನಿನ್ನ ನೋಡಿ ನೀನು ಅನ್ಕೊಂಡು ಬೇರೆ ಹುಡುಗಿ ಜೊತೆ ಮಾತಾಡ್ಕೊಂಡು ಅಬ್ಬಬ್ಬಬ್ಬಬ್ಬ, ಆ ಡಬ್ಬ ನನ್ನ ಮಗ ಆನಂದಂಗೆ ಲವ್ ಮಾಡಕ್ಕೆ ನಾನೇ ಐಡಿಯಾ ಕೊಟ್ಕೊಂಡು ಕರೆಕ್ಟಾಗಿ ಯೋಚನೆ ಮಾಡಿ ನೋಡಿದ್ರೆ ನೀನ್ ಲವ್ ಮಾಡಿದ್ದು ಅವನಲ್ಲ, ಅವನ ಐಡಿಯಾನ. ಅವನ್ಗೆ ಐಡಿಯಾ ಕೊಟ್ಟವ್ರು ಯಾರು? ಯಾರು? ನಾನೇ. ಅಂದ್ರೆ ಅರ್ಥ ಏನು? ನೀನ್ ಲವ್ ಮಾಡಿದ್ದು ಆನಂದನಲ್ಲ, ನನ್ನ ನನ್ನ ಎಸ್ ನನ್ನ. ಕನ್ಫ್ಯೂಸ್ ಮಾಡ್ಬೇಡ. ಕನ್ಫ್ಯೂಷನ್ ಏನು ಇಲ್ಲ ಇದ್ರಲ್ಲಿ. ವಿ ಬೋತ್ ಆರ್ ಮೇಡ್ ಫಾರ್ ಈಚ್ ಅದರ್. ನೀನ್ ಯಾವಾಗ ಬಂದಕಲ್ಲ? ಓಲೆಲೆಲೆಲೆಲೆ, ಚಾಲಿ ಚಾಲಿ ಅಂದ್ರೆ ಸಾರಿ. ಲೇ ಆನಂದ, ಆಚೆಯಿಂದ ಕಾಣಿಸ್ಲಿಲ್ಲ ಅಂದ್ರು ಒಳಗಿಂದ ತುಂಬಾ ರೊಮ್ಯಾಂಟಿಕ್ ಕಣ ನೀನು. ಸಾಕ್ ನಿಲ್ಸೋ ನಿನ್ ನಾಟಕನ. ನನ್ ಗರ್ಲ್ ಫ್ರೆಂಡ್ ಯಾಕೋ ಕಾಳಾಗ್ತಾ ಇದ್ಯಾ? ಲೇ, ಹಾಗೆ ನೋಡಿದ್ರೆ ನೀನ್ ನನ್ ಗರ್ಲ್ ಫ್ರೆಂಡ್ ಕಣೋ ಕಾಳಾಕಿದ್ದು. ಮಾತಾಡ್ಬೇಡ. ನಿನ್ ಗರ್ಲ್ ಫ್ರೆಂಡ್ ನನಗೆ ಮುಂಚೆನೆ ತೋರಿಸಿದ್ದ. ತೋರ್ಸ್ದೇನೆ ನೋಡಿದ್ಯಲ್ಲ. ಆಗ ನೀನ್ ಲವ್ ಮಾಡ್ತಿರೋ ವಿಷಯ ನನಗೆ ಗೊತ್ತಿರ್ಲಿಲ್ಲ. ಗೊತ್ತಿದ್ರೆ ನಾನೇ ಯಾಕೋ ಸುಮ್ನೆ ಇರ್ತಿದ್ದೆ, ನಿನ್ಗೆ ಯಾಕೋ ಐಡಿಯಾ ಕೊಡ್ತಿದ್ದೆ. ಓಕೆ, ಐಡಿಯಾ ಕೊಟ್ಟಲ್ಲಪ್ಪ, ಅಲ್ಲಿಗೆ ಮುಗಿತು, ಬಿಟ್ಬಿಡ್ಬೇಕಾಗಿತ್ತು. ತಿರ್ಗಾ ಯಾಕೋ ಬಂದಿದ್ದೆ ಕಡ್ಡಿಯಲ್ಲಿ ಆಡ್ಸಕ್ಕೆ? ಅಂದ್ರೆ ನೀವಿಬ್ರು ದೂರ ಆದ್ರಲ್ಲ, ಅದಕ್ಕೆ. ದೂರ ಆಗ್ಬಿಟ್ವಾ? ಹೌದು, ನಾವು ದೂರ ಆಗ್ಬಿಟ್ವಾ? 100% ಕಣ. ನೀನ್ ನಮ್ಮಿಬ್ಬರನ್ನ ದೂರ ಮಾಡ್ತಿರೋದು. ಆಚೆ ಹೋಗಿ ಹೊಡೆದಾಡ್ಕೊಂಡು ಸಾಯಿರಿ. ಆಚೆ ತುಂಬಾ ಬಿಸಿಲಿದೆ. ಏನೋ ನೆರಳಿದ್ರೆ ಹೊಡೆದು ಬಿಡ್ತೀಯ ನೀನು. ಇನ್ 1 ನಿಮಿಷ ನೀವಿಬ್ರು ಇಲ್ಲೇ ಇದ್ರೆ. ಅರೆ, ಇದೆಲ್ಲ ಮಾಡ್ತಿರೋದು ನಿನ್ಗೋಸ್ಕರ ತಾನೇ ಚಿನ್ನು. 1 ನಿಮಿಷ ಇರು, ಸೆಟ್ ಮಾಡ್ಬಿಡ್ತೀನಿ. ಐ ಕಿಲ್ ಯು. ಏನೋ ಸಾಯಿಸ್ಬಿಡ್ತೀಯಾ? ಹೊಡೆದು ಬಿಡ್ತೀಯಾ? ಬಾ ಬಾ ಬಾ. ಅಲ್ಲ ಕಣೋ, ಹಿಂದಿ ಫೂಲ್ ಆಗು ಅಂದ್ರೆ ಇಂಗ್ಲಿಷ್ ಫೂಲ್ ಆಗಿ ಬಂದಿದ್ಯಲ್ಲ. ತಗೊಳ್ಳೋ. ನಿನಗೆ ಯಾವಾಗ 1000 ರೂಪಾಯಿ ಕೊಟ್ನೋ ಆಗ್ಲೇ ಫುಲ್ ಆಗೋದಕ್ಕಲ್ಲ. ತಗೊಳ್ಳಲೇ. ಹಾಕೊಳ್ರಲ್ಲ, ಬಂದ್ರು ನನ್ನ ಬಾಳಿನ ಪ್ರಣಯ ರಾಜ. ಹಲೋ, ಬನ್ನಿ ಬನ್ನಿ. ನನ್ ಪ್ರಿಯಾಗೆ ಅಂತ ತಂದು ಬೊಕ್ಕೆ ಕಲ್ಲ. ಅಯ್ಯೋ, ನಿಂದೆಲ್ಲ ಬೊಕ್ಕೆ ಅದು. ಹೇಗೋ ಬೊಕ್ಕೆ ವೇಸ್ಟ್ ಆಗಬಾರ್ದಲ್ಲ, ಅದಕ್ಕೆ ತಂದಿದ್ದೀನಿ. ಅದ್ರ ಮೇಲೆ ನನ್ನ ಫೀಲಿಂಗ್ಸ್ನೆಲ್ಲ ಕ್ಲಿಯರ್ ಆಗಿ ಬರ್ದಿದೆ. ಚಾಲಿ, ರಿಯಲಿ ಚಾಲಿ. ಅವನ ಬಿಟ್ಬಿಡ. ನನ್ನನ್ನೆಲ್ಲ ಕಲ, ನನ್ನ ಗರ್ಲ್ ಫ್ರೆಂಡ್ ಬಿಡ ಕೇಳ. ಅದ್ರಲ್ಲಿ ಫೋನ್ ಲವ್ ಸ್ಟೋರಿ ಅಂತ ಫಿಟ್ಟಿಂಗ್ ಬೇರೆ. ಫಿಟ್ಟಿಂಗ್ ಅಲ್ಲ, ನಿಜಾನೇ. ನಿಜ ಆದ್ರೆ ಗರ್ಲ್ ಫ್ರೆಂಡ್ ಇರ್ಬೇಕಲ್ಲ. ಇಲ್ಲ ಅಂತ ಹೇಳ್ದವ್ರು ಯಾರು? ಮತ್ತೆ ಯಾಕೆ ತೋರಿಸ್ತಿಲ್ಲ? ನಾನೇ ನೋಡಿಲ್ಲ ಅಂತೀನಿ. ಓಕೆ, ಅಟ್ಲೀಸ್ಟ್ ಫೋನಲ್ಲಿ ಮಾತಾಡ್ಸ್ಬೋದಲ್ಲ ಬಾಸು. ಫೋನಲ್ಲಿ ಮಾತಾಡ್ತಾರೆ ಓಕೆ ನನಗೆ. ಆದ್ರೆ ಈಗಲೇ ಆಗ್ಬೇಕು ಬಾಸು. ಆಮೇಲೆ ಯಾರನ್ನ ಅಡ್ಜಸ್ಟ್ ಮಾಡ್ಕೊಂಡು ಮಾತಾಡ್ಸಂಗಿಲ್ಲ. ನೀನ್ ಪ್ರೂವ್ ಮಾಡಿದ್ರೆ ಇವನು ಪ್ರಿಯಾನ ಬಿಟ್ಕೊಡ್ತಾನ. ಇರ್ಲಿ ಬಿಡ. ಅಲ್ಲೇ ನನ್ನ ಹುಡುಗಿ ನೀನ್ ಹೆಂಗ್ಲ ಬೆಟ್ಟಿಂಗ್ ಕಟ್ತೀಯಾ? ನಿನ್ಗೊಬ್ಬರಿಗೆ ಅಲ್ಲ ಗರ್ಲ್ ಫ್ರೆಂಡ್ಸ್ ಇರೋದು. ನಮ್ಗೆ ಇಬ್ಬಿಬ್ರು ಅವ್ರೆ. ಒಬ್ಬಳನ್ನ ಅವನು ಕೊಡ್ತೀನಿ, ಇನ್ನೊಬ್ಬಳು ನಾನು ಇಟ್ಕೋತೀನಿ. ಬಾಸು, ಇವ್ನ್ ಕೊಟ್ಟು ಬಂಪರ್ ಆಫರ್ನ ಸೈಡ್ ಗಿಡು. ನಾನು ಸ್ಟ್ರೈಟ್ ಆಗಿ ಹೇಳ್ತಾ ಇದ್ದೀನಿ, ನೀನು ಪ್ರೂವ್ ಮಾಡ್ಬಿಟ್ರೆ ಪ್ರಿಯಾ ನಿನ್ಗೆ ಬಿಟ್ಕೊಡ್ತೀನಿ. ಹೌದಾ? ನೀವ್ ಅನ್ಕೊಂಡಂಗೆ ಕಾಲು ಗಲ್ಲು ಏನು ಇಲ್ಲ ಕಂಡ್ರೋ, ಎಲ್ಲ ಬರೀ ಟುಸ್ಸು. ವಾ, ಯು ಮೀನ್ ನೋ ಕಾಲ್ ಗರ್ಲ್ಸ್? ರಿಂಗ್ ಆಗ್ತಾ ಇದೆ. ಈಗ ರಿಸೀವ್ ಮಾಡಲ್ಲ ಅಂತ ನೋಡು. ಕಟ್ ಮಾಡ್ಬಿಟ್ಲು. ಸ್ವಿಚ್ ಆಫ್ ಇಲ್ಲ, ಎಂಗೇಜ್ ಇಲ್ಲ ಬಂತ, ಕಾಲು ಕಟ್ ಮಾಡ್ಬಿಟ್ಲಂತ.
ಗುಡ್ ಮಾರ್ನಿಂಗ್ ಮೇಡಮ್. ಮಾರ್ನಿಂಗ್. ನನ್ನ ಪೆನ್ ಡ್ರೈವ್ ಎಲ್ಲರೂ ನೋಡಿದ್ರಾ? ಇಲ್ಲ ಮೇಡಮ್, ನಾನೇನು ನೆನ್ನೆ ಇಲ್ಲೇ ಇಟ್ಟಿದ್ದೆ, ನೀವ್ ನೋಡಿದ್ರಾ? ಪ್ರಾಮಿಸ್ ಇಲ್ಲ ಮೇಡಮ್, ನಾನೇ ನೋಡಲಿಲ್ಲ ಮೇಡಮ್. ಐ ಶೋರ್? ಐ ಆಮ್ ಶೋರ್. ಎಲ್ಲೂ ನೋಡಲಿಲ್ಲ, ಎಲ್ಲೂ ಏನು ಕಾಣಿಸ್ಲಿಲ್ಲ ಮೇಡಮ್. ಸರಿ. ಹಲೋ ಚಿನ್ನು. ಚಿನ್ನು ಏನು? ಈಗೇನಾಯ್ತು ಗೊತ್ತಾ? ಏನಾಯ್ತು? ಈ ಪ್ರೀನಿಂದ ದೂರ ಆಗಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟೆ. ಅದ್ಯಾಕೆ? ಅದ ಹಾಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಯೂಟ್ಯೂಬ್ ಓಪನ್ ಮಾಡ್ಬಿಟ್ಟು ಮಲ್ಲ ಸಾಂಗ್ ನೋಡ್ತಿದ್ದೆ. ಯಾವ ಸಾಂಗು? ಅದೇ ನಾ ದಿನ್ ದಿನ್ ನೋಡ್ದೆ ನೋಡ್ಬಾರ್ದ ನಾನು ನೋಡ್ದೆ. ಥೂ, ನಿನಗ್ ನಾಚಿಕೆನೇ ಇಲ್ಲ ಕಣೋ. ಇಷ್ಟಕ್ಕೆ ಹೀಗನ್ಬಿಟ್ರೆ ಹ್ಯಾಕ್ ಚಿನ್ನು, ಮುಂದೆ ಟ್ವಿಸ್ಟ್ ಇದೆ ಕೇಳು. ಅದೇ ಟೈಮಲ್ಲಿ ನಮ್ ಬಾಸ್ ಬಂದ್ಲು. ಈ ಪ್ರಿಯಾ ಪ್ರಮೋಷನ್ನು ಈ ಟೆನ್ಷನ್ ಅಲ್ಲಿ ನಮ್ ಬಾಸ್ನ ನಾನು ಸರಿಯಾಗಿ ನೋಡಿರ್ಲಿಲ್ಲ. ನಮ್ ಬಾಸ್ ಇದ್ದಾಳಲ್ಲ, ಬಾಸು ಬಾಂಬು ಬಾಂಬು. ಈ ಪ್ರಿಯಾ ನಮ್ ಬಾಸ್ ಮುಂದೆ ಟುಸ್ಸು ಪಟಾಕಿ. ಆಹಾ, ನಮ್ ಬಾಸು ಆ ಕಣ್ಣು, ಮೂಗು, ಹುಬ್ಬು, ಅಬ್ಬಾ ಚಿಂದಿ ಚಿತ್ರಾನ್ನ. ಅಂದ್ರೆ ನಿಮ್ ಮೇಡಮ್ನ ನೋಡ್ತಾ ನೋಡ್ತಾ ಪ್ರಿಯಾ ನೆನ್ಪಿಂದ ಹೊರಗ್ ಬರ್ತಿದ್ಯಾ ಅನ್ನು? ಎಕ್ಸಾಕ್ಟ್ಲಿ. ಇವತ್ ನಮ್ ಬಾಸು ಸೀರೆ ಉಡ್ಕೊಂಡ್ ಬಂದ್ಲು ಚಿನ್ನು. ಬಂದ್ರೆ ಸೇಮ್ ಏನು? ಅದೇ ಮಲ್ಲ ಸಾಂಗ್ ಅಲ್ಲಿ ಆಗಿದೆ ಎಫೆಕ್ಟ್ ನನಗೂ ಆಯ್ತು. ಇಡಿಯಟ್. ಇಡಿಯಟಾ? ಶಟ್ ಅಪ್. ಹಲೋ, ನೀನ್ ಯಾಕೆ ವಾಯ್ಸ್ ರೈಸ್ ಮಾಡ್ತಿದ್ಯಾ? ಒಳ್ಳೆ ನಿನ್ ಸೊಂಟ ನೋಡ್ದಂಗೆ. ಯಾರ್ ಸೊಂಟ ಆದ್ರೇನು? ಸೊಂಟನೇ. ಆಹಾ, ಸೊಂಟ ನೋಡಕ್ ಜನ ಥಿಯೇಟರ್ಗೆ ಹೋಗಲ್ವಾ? ನಾಚಿಕೆ ಆಗಲ್ವಾ ನಿನ್ಗೆ? ಚಿನ್ನು, ಪ್ರಿಯನ್ ನೆನ್ಪಿಂದ ಆಚೆ ಬರಕ್ ಹೆಲ್ಪ್ ಮಾಡ್ತೀಯಾ ಅಂದ್ರೆ ಬೈತಿದ್ಯಾ? ಓಕೆ, ಐ ವಿಲ್ ಹೆಲ್ಪ್ ಯು. ಏನ್ ಮಾಡೋಣ? ದೊಡ್ಡ ಆಸೆ ಏನೂ ಇಲ್ಲ. ಇದ್ರೂ ತಪ್ಪೇನಿಲ್ಲ, ನೀನು ಅನ್ಭವಿಸ್ಬೇಕಲ್ಲ. ಅನುಭವಿಸೋದಾ? ಅಂದ್ರೆ ನೀನು ಎಲ್ಲ ಸುಖನೂ ಅನ್ಭವಿಸ್ಬೇಕಲ್ಲ ಅಂದೆ.